ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಸ್ಟ್ರೇಂಜರ್ ಥಿಂಗ್ಸ್ ಎಪಿಸೋಡ್ 2 ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಎಪಿಸೋಡ್ 1 ಎಂಡಿಂಗ್ ಅಲ್ಲಿ ಐಡಿ ಗ್ರೇಜಿನ ಮನೆ ಕರ್ಕೊ ಬಂದಿರ್ತಾನೆ ಡ್ರಗ್ಸ್ ಕೊಡೋದಕ್ಕೆ. ಗ್ರೇಜಿನ ಡಿಮನ್ ಪೊಸೆಸ್ ಮಾಡ್ಕೊಡುತ್ತೆ ಮತ್ತೆ ಅವಳನ್ನ ಕೊಂದ್ಬಿಡುತ್ತೆ. ಐಡಿ ಅಲ್ಲಿ ಇರ್ತಾನೆ. ಮುಂದೆ ಏನಾಗುತ್ತೆ ನನ್ನ ಸೀರೀಸ್ ನೋಡ್ತಾ ತಿಳ್ಕೊಳ್ಳೋಣ. ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಎಪಿಸೋಡ್ 2 ಆಪರ್ನ ತೋರಿಸ್ತಾ ಸ್ಟಾರ್ಟ್ ಮಾಡ್ತಾರೆ. ಆಪರ್ ಒಂದು ದೊಡ್ಡ ಎನರ್ಜಿ ಬ್ಲಾಸ್ಟ್ ಆದಾಗ ಅವ್ನು ಸತ್ತೋಗಿರ್ತಾನೆ ಅಂತ ಜಾಯ್ಸ್ ಅನ್ಕೊಂಡಿರ್ತಾಳೆ. ಆದ್ರೆ ನಿಜವಾಗ್ಲೂ ಅವನು ಸತ್ತಿರೋದಿಲ್ಲ. ಅಲ್ಲಿಗೆ ಸೀನ್ ಕಟ್ ಆಗುತ್ತೆ. ಮ್ಯಾಕ್ಸ್ ನ ನೋಡ್ತೀವಿ. ಮ್ಯಾಕ್ಸ್ ಮನೆಯಿಂದ ಆಚೆಗೆ ಬಂದಿರ್ತಾಳೆ. ಬೆಳಗ್ಗೆ ಆಗಿರುತ್ತೆ. ಆಡಿ ಮನೆ ಮುಂದೆ ತುಂಬಾ ಪೊಲೀಸ್ ಕಾರ್ಗಳು ನಿಂತಿರ್ತವೆ. ಆಡಿ ಅಂಕಲ್ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಪೊಲೀಸ್ ಅವ್ರಿಗೆ, ಮನೇಲಿ ಯಾವ್ದೋ ಒಂದು ಬಾಡಿ ಸಿಕ್ಕಿದೆ ಬನ್ನಿ ಅಂತ. ಪೊಲೀಸರು ಬಂದು ನೋಡ್ತಾರೆ. ಅವ್ರಿಗೆ ಶಾಕ್ ಆಗುತ್ತೆ. ಇಷ್ಟು ಕ್ರೂರವಾಗಿ ಯಾರು ಹತ್ಯೆ ಮಾಡ್ತಾರೆ ಅಂತ. ಮ್ಯಾಕ್ಸ್ ಕದ್ದು ಮುಚ್ಚಿ ಹೋಗಿ ನೋಡ್ತಾಳೆ. ಅವಳು ಕನ್ಫರ್ಮ್ ಆಗುತ್ತೆ ಬಾಡಿ ನೋಡಿ ಇದು ಗ್ರೇಜ್ ಇದೆ ಅಂತ. ನೆಕ್ಸ್ಟ್ ಸೀನ್ ಅಲ್ಲಿ ಎಲ್ ಮತ್ತೆ ವಿಲ್ ಅಖಿಲ್ ಜೋನಾಥನ್ ಏರ್ಪೋರ್ಟ್ ಅಲ್ಲಿ ಮೈಕ್ ಗೋಸ್ಕರ ಕಾಯ್ತಿರೋದನ್ನ ನೋಡ್ತೀವಿ. ಮೈಕ್ ಅಲ್ಲಿ ಬರ್ತಾನೆ. ಎಲ್ಲರೂ ಕೂಡ ವೆಲ್ಕಮ್ ಮಾಡ್ಕೋತಾರೆ. ಆದ್ರೆ ವಿಲ್ ಮತ್ತೆ ಮೈಕ್ ಮೊದ್ಲಿನ ರೀತಿ ಒಳ್ಳೆ ಫ್ರೆಂಡ್ಸ್ ಆಗಿರೋದಿಲ್ಲ. ಮೆರಿಸ್ ಕೂಡ ಕ್ಯಾಲಿಫೋರ್ನಿಯಾಗ ಬಂದಿರ್ತಾನೆ ಜಾಯ್ಸ್ ನ ಮೀಟ್ ಮಾಡೋದಕ್ಕೆ. ಸ್ಟೀವ್ ಮತ್ತೆ ರಾಬಿನ್ ನ ನೋಡ್ತೀವಿ. ಸ್ಟೀವ್ ಈಗ ರಾಬಿನ್ ಜೊತೆ ತುಂಬಾ ಕ್ಲೋಸ್ ಫ್ರೆಂಡ್ ಆಗಿ ಹೋಗಿರ್ತಾನೆ. ಯಾಕಂದ್ರೆ ಅವ್ನಿಗೆ ರಾಬಿನ್ ಬಿಟ್ರೆ ಯಾರು ಇರೋದಿಲ್ಲ. ಇಬ್ರು ಕೂಡ ಹುಡುಗಿರ್ ಬಗ್ಗೆನೆ ಮಾತಾಡ್ತಿರ್ತಾರೆ. ರಾಬಿನ್ ಒಂದು ಹುಡುಗಿ ಆದ್ರೂ ಅವಳು ಯಾವಾಗ್ಲೂ ಹುಡುಗರ ತರ ಬಿಹೇವ್ ಮಾಡಕ್ಕೆ ನೋಡ್ತಿರ್ತಾಳೆ. ಸ್ಟೀವ್ ಮತ್ತೆ ರಾಬಿನ್ ಕ್ಯಾಸೆಟ್ ಅಂಗಡಿಲಿ ಕೆಲಸ ಮಾಡ್ತಿರ್ತಾರೆ. ಮೂವಿ ಕ್ಯಾಸೆಟ್ ಗಳನ್ನ ಮಾರೋದಾಗಿರುತ್ತೆ. ನ್ಯೂಸ್ ನ ನೋಡ್ತಾರೆ. ನ್ಯೂಸ್ ಅಲ್ಲಿ ಹಾಕಿಂಗ್ ಸ್ಕೂಲ್ ಅಲ್ಲಿ ಓದ್ತಿದ್ದ ಹುಡುಗಿ ಕ್ರೂರವಾಗಿ ಮರ್ಡರ್ ಆಗಿರೋದ್ರ ಬಗ್ಗೆ ಬರ್ತಿರುತ್ತೆ. ಇವ್ರಿಗೆ ಯಾವ ಹುಡುಗಿ ಮರ್ಡರ್ ಆಗಿರೋದು ಅಂತ ಗೊತ್ತಾಗ್ತಿರೋದಿಲ್ಲ. ಜೇಸನ್ ನ ನೋಡ್ತೀವಿ. ಕ್ರೇಜಿಯ ಬಾಯ್ ಫ್ರೆಂಡ್ ಆಗಿರ್ತಾನೆ. ಬಾಸ್ಕೆಟ್ಬಾಲ್ ಟೀಮ್ ನ ಕ್ಯಾಪ್ಟನ್. ಅವನು ಕೂಡ ನ್ಯೂಸ್ ನ ನೋಡ್ತಿರ್ತಾನೆ. ಅವನಿಗೂ ಕೂಡ ಗೊತ್ತಾಗ್ತಿರೋದಿಲ್ಲ ಯಾವ ಹುಡುಗಿ ಮರ್ಡರ್ ಆಗಿದೆ ಅಂತ. ನ್ಯಾನ್ಸಿ ಕೂಡ ನ್ಯೂಸ್ ನ ನೋಡ್ತಿರ್ತಾಳೆ. ನ್ಯಾನ್ಸಿಯ ಫ್ರೆಂಡ್ ಹೇಳ್ತಾನೆ, ನೀನ್ ಇಲ್ಲೇ ನಿಂತಿದ್ಯಲ್ಲ, ಇಂತ ದೊಡ್ಡ ನ್ಯೂಸ್ ಸಿಕ್ಕಿದ್ರು ಫಸ್ಟ್ ನಾವ್ ಅಲ್ಲಿ ಹೋಗ್ಬೇಕು ಅಂತ ಹೇಳ್ತಾನೆ. ನ್ಯಾನ್ಸಿ ಕೂಡ ಅವನ್ನ ಕರ್ಕೊಂಡು ಹೋಗ್ತಾಳೆ. ಡಸ್ಟಿನ್ ಕೂಡ ನ್ಯೂಸ್ ನ ನೋಡ್ತಿರ್ತಾನೆ. ಅಲ್ಲಿಗೆ ಮ್ಯಾಕ್ಸ್ ಬರ್ತಾಳೆ. ಮ್ಯಾಕ್ಸ್ ಹೇಳ್ತಾಳೆ ಡಸ್ಟಿನ್ಗೆ, ನನ್ಗೆ ವಿಷಯ ಕ್ಲಿಯರ್ ಗೊತ್ತಿಲ್ಲ, ಆದ್ರೆ ನೈಟ್ ಅಲ್ಲಿ ನಾನು ನೋಡಿದ್ದು ಆಡಿ ಜೊತೆ ಗ್ರೇಜಿನೇ ಇದ್ದಿದ್ದು. ಅಲ್ಲಿಂದ ಸೀನ್ ಶಿಫ್ಟ್ ಆಗೋದು ಜಾಯ್ಸ್ ನ ಕಡೆಗೆ. ಜಾಯ್ಸ್ ಆ ಡಾಲ್ ನ ಹೊಡೆದಾಕಿರ್ತಾಳೆ. ಅದರೊಳಗಡೆ ಅವಳಿಗೆ ಒಂದು ಲೆಟರ್ ಸಿಕ್ಕಿರುತ್ತೆ. ಅದನ್ನ ಮರೀಸ್ಗೆ ತೋರಿಸ್ತಾಳೆ. ಮರೀಸ್ ಆ ಲೆಟರ್ ನ ನೋಡ್ತಾನೆ. ತುಂಬಾ ಕ್ವಿಜ್ ಆಗಿರುತ್ತೆ. ಇಬ್ರು ಸೇರ್ಕೊಂಡು ಡಿಕೋಡ್ ಮಾಡ್ತಾರೆ. ಅದರಲ್ಲಿ ಒಂದು ನಂಬರ್ ಸಿಗುತ್ತೆ. ಜಾಯ್ಸ್ ಹೇಳ್ತಾಳೆ, ಈ ನಂಬರ್ಗೆ ಕಾಲ್ ಮಾಡೋದ್ ಬೇಡ, ಯಾವ್ದಾದ್ರು ಸ್ಕ್ಯಾಮ್ ಆಗಿದ್ರೆ ಅಂತ ಹೇಳ್ತಾಳೆ. ಮರೀಸ್ ಹೇಳ್ತಾನೆ, ಮಾಡ್ ನೋಡ್ಬಿಡೋಣ ಏನಾಗುತ್ತೋ ಆಗ್ಲಿ. ಹಾಪರ್ ನ ನೋಡ್ತೀವಿ. ಆ ದೊಡ್ಡ ಬ್ಲಾಸ್ಟ್ ಆದಾಗ ಅವನು ರಷ್ಯನ್ ಸೈನಿಕರ ಕೈಗೆ ಸಿಗಾಕೊಂಡಿರ್ತಾನೆ. ಅವರು ಅವನು ಯಾವ್ದೋ ಭಯೋತ್ಪಾದಕ ಅನ್ಕೊಂಡು ಚೆನ್ನಾಗಿ ಟ್ರೀಟ್ಮೆಂಟ್ ನ ಕೊಡ್ತಿರ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ತನ್ನ ಫ್ರೆಂಡ್ಸ್ ನ ಕರ್ಕೊಂಡು ಮಾಲ್ಗೆ ಬಂದಿರ್ತಾರೆ. ಎಲ್ಲ ಮಾಲ್ ಒಳಗಡೆ ಬರ್ತಾರೆ. ತುಂಬಾ ಜನ ಸ್ಕೇಟಿಂಗ್ ಆಡ್ತಿರೋದನ್ನ ನೋಡ್ತಾರೆ. ಹೇಳ್ತಾಳೆ, ನಾನು ಇವಾಗ ಸ್ಕೇಟಿಂಗ್ ಆಡ್ಬೇಕು ಅಂತ. ಅದಕ್ಕೆ ಮೈಕ್ ಹೇಳ್ತಾನೆ, ನಾನು ಸ್ಕೇಟಿಂಗ್ ಶೂನ ತರಕ್ ಹೋಗ್ತೀನಿ ಅಂತ. ಶೂನ ತರೋದಕ್ಕೆ ಹೋಗ್ತಾನೆ. ವಿಲ್ಲು ಎಲ್ಲತ್ರ ಬರ್ತಾನೆ. ಎಲ್ಗೆ ಹೇಳ್ತಾನೆ, ನೀನ್ ಯಾಕೆ ಮೈಕೆ ಸುಳ್ಳು ಹೇಳ್ದೆ, ಅದರಿಂದ ನಿನ್ಗೆ ಏನ್ ಸಿಗುತ್ತೆ ಅಂತ ಹೇಳ್ತಾನೆ. ಎಲ್ಲಿ ಹೇಳ್ತಾಳೆ, ನಮ್ಮಿಬ್ರು ವಿಷಯ ನೀನ್ ಮಧ್ಯೆ ಬರ್ಬೇಡ ಅಂತ. 3 ಜನನು ಸ್ಕೇಟ್ ಬೋರ್ಡ್ ಆಡಕ್ ಹೋಗ್ತಾರೆ. ವಿಲ್ ನ ನೋಡ್ತೀವಿ. ನಮ್ಗನ್ಸುತ್ತೆ ವಿಲ್ ನ ಜಾಸ್ತಿ ಯಾರು ಇಷ್ಟ ಪಡೋದಿಲ್ಲ ಅಂತ. ವಿಲ್ ಒಬ್ನೇ ಸ್ಕೇಟಿಂಗ್ ಆಡ್ತಿರ್ತಾನೆ. ಆ ಜಾಗಕ್ಕೆ ಎಲ್ ಜೊತೆ ಹೋಗ್ತಿದ್ದ ಫ್ರೆಂಡ್ಸ್ ಬರ್ತಾರೆ. ಅವ್ರಿಗೆ ಎಲ್ನ ಕಂಡ್ರೆ ಆಗೋದಿಲ್ಲ. ಜೇಸನ್ ನ ಮನೆಗೆ ಪೊಲೀಸ್ ಅವ್ರು ಬಂದಿರ್ತಾರೆ. ಜೇಸನ್ ಟೀಮ್ ಆಚೆ ನಿಂತಿರುತ್ತೆ. ಪೊಲೀಸ್ ಅವರು ಜೇಸನ್ ನ ವಿಚಾರಣೆ ಮಾಡ್ತಾರೆ. ಜೇಸನ್ಗೆ ಹೇಳ್ತಾರೆ, ಅವ್ರು ಕೊಲೆ ಆಗಿದ್ ಹಿಂದಿನ ದಿನ ನೀವಿಬ್ರು ಜಗಳ ಆಡಿದ್ರ. ಜೇಸನ್ಗೆ ಅರ್ಥ ಆಗ್ತಿರೋದಿಲ್ಲ. ಅವ್ನು ಹೇಳ್ತಾನೆ, ನಾವ್ ಯಾವ ಜಗಳನೂ ಆಡಿಲ್ಲ ಅಂತ. ಒಂದು ವಿಚಾರ ಕ್ಲಿಯರ್ ಆಗುತ್ತೆ, ಸತ್ತಿರೋದು ಬೇರೆ ಯಾರು ಅಲ್ಲ, ಗ್ರೇಜಿನೇ ಅಂತ. ಅವ್ನಿಗೆ ಇನ್ನೊಂದು ವಿಚಾರನೂ ಗೊತ್ತಾಗುತ್ತೆ, ಅವ್ಳು ಸಾಯೋ ದಿನ ಅಡಿ ಮನೇಲಿ ಇದ್ಲು ಅಂತ. ಪೊಲೀಸರು ಹೋಗ್ತಿದ್ದಂಗೆ ಅವನು ಸೈಕೋ ತರ ಆಡೋದಕ್ಕೆ ಶುರು ಮಾಡ್ತಾನೆ. ನ್ಯಾನ್ಸಿ ತನ್ನ ಫ್ರೆಂಡ್ ನ ಕರ್ಕೊಂಡು ಕ್ರೇಜಿ ಕೊಲೆಯಾದ ಜಾಗಕ್ಕೆ ಬರ್ತಾಳೆ. ಪೊಲೀಸರು ಅವಾಗಲೇ ನಿಂತಿರ್ತಾರೆ. ನ್ಯಾನ್ಸಿ ಕಾರ್ನ ಅಡ್ಡಾಕ್ತಾರೆ. ಪೊಲೀಸರು ಹೇಳ್ತಾರೆ, ಮೇಡಮ್ ನಿಮ್ನ ಒಳಗಡೆಗೆ ಬಿಡೋಕ್ಕಾಗೋದಿಲ್ಲ, ಇಲ್ಲೊಂದು ಕೊಲೆ ನಡೆದಿದೆ ಅಂತ ಹೇಳ್ತಾರೆ. ನ್ಯಾನ್ಸಿ ಹೇಳ್ತಾಳೆ, ನನ್ನ ಫ್ರೆಂಡ್ ಮ್ಯಾಕ್ಸ್ ಒಬ್ಳೆ ಇದ್ದಾಳೆ, ಅವ್ರ ತಂದೆ ತಾಯಿ ಹೇಳಿದ್ದಾರೆ ಅವಳ ಜೊತೆ ಇರೋದಕ್ಕೆ. ಸೀನ್ ಶಿಫ್ಟ್ ಆಗೋದು ಎಲ್ನ ಕಡೆಗೆ. ಎಲ್ಲಿರೋ ಜಾಗಕ್ಕೆ ಅವ್ರ ಸ್ಕೂಲ್ ಫ್ರೆಂಡ್ಸ್ ಬರ್ತಾರೆ. ಟೀಮ್ ನ ಕ್ಯಾಪ್ಟನ್ ಆಂಜಲ್ ಆಗಿರ್ತಾಳೆ. ಆಂಜಲನೇ ಜಾಸ್ತಿ ಎಲ್ಗೆ ಕಾಟ ಕೊಡೋದು. ಎಲ್ಲಿಗೆ ಚೆನ್ನಾಗಿ ಅವಮಾನ ಮಾಡ್ಬಿಡ್ತಾಳೆ. ಎಲ್ಲಿ ಅಲ್ಕೊಂಡು ಒಂದ್ ಜಾಗದಲ್ಲಿ ಹೋಗಿ ಕೂತ್ಕೋತಾಳೆ. ಮೈಕ್ ಅನ್ಸುತ್ತೆ ಸ್ಕೂಲಲ್ಲಿ ಅವಳನ್ನ ಫ್ರೆಂಡ್ಸ್ ತರ ಟ್ರೀಟ್ ಮಾಡೋವೇನೋ ಅಂತ. ಇಲ್ಲೆಲ್ಲ ಹೇಳ್ತಾನೆ, ಎಲ್ಲಿ ನಿನ್ಗೆ ಸುಳ್ಳು ಹೇಳ್ತಿದ್ರು, ಸ್ಕೂಲಲ್ಲಿ ಅವಳಿಗೆ ಜಾಸ್ತಿ ಕಾಟ ಕೊಡ್ತಿದ್ರು, ಅವಳನ್ನ ಯಾರೋ ಹೊತ್ತು ಕರ್ಕೊಳ್ಳೋದಿಲ್ಲ ಅಂತ ಹೇಳ್ತಾನೆ. ಹಾಪರ್ ನ ನೋಡ್ತೀವಿ. ರಷ್ಯನ್ ಸೈನಿಕರು ಅಷ್ಟು ಕಾಟ ಕೊಟ್ಟರು ಕೂಡ ಯಾವ ಸತ್ಯನೂ ಕೂಡ ಹೇಳಿರೋದಿಲ್ಲ. ಅದಕ್ಕೆ ರಷ್ಯನ್ ಸೈನಿಕರು ಹೇಳ್ತಾರೆ, ಇನ್ನ ದೊಡ್ಡ ಜೈಲ್ಗೆ ಶಿಫ್ಟ್ ಮಾಡಿ ಅಂತ. ಜಾಯ್ಸ್ ನ ನೋಡ್ತೀವಿ. ಮಾರ್ಕಸ್ ಜೊತೆ ಸೇರ್ಕೊಂಡು ಆ ನಂಬರ್ಗೆ ಫೋನ್ ಮಾಡ್ತಾಳೆ. ಕಾಲ್ ನ ಪಿಕ್ ಮಾಡೋದು ರಷ್ಯನ್ ಪೊಲೀಸ್ ಆಫೀಸರ್. ಅವನು ಹೇಳ್ತಾನೆ, ಹಾಪರ್ ಇನ್ನೂ ಬರ್ತಿದ್ದಾನೆ, ಅವನು ಸೇಫ್ ಆಗಿ ಕಳಿಸ್ಬೇಕಂದ್ರೆ $40,000 ನ ಅಲಾಸ್ಕಾಗೆ ತಗೊಬರ್ಬೇಕು, ಅದು ನೀನ್ ಒಬ್ಳೆ ಅಂತ ಹೇಳ್ತಾನೆ. ಜೇಸನ್ ತನ್ನ ಗ್ಯಾಂಗ್ ನ ರೆಡಿ ಮಾಡ್ತಿರ್ತಾನೆ. ಆಡಿಗೆ ಚೆನ್ನಾಗಿ ಹೊಡಿಬೇಕು ಅಂತ. ಯಾಕಂದ್ರೆ ಇವರೆಲ್ಲ ಅನ್ಕೊಂಡಿರ್ತಾರೆ ಗ್ರೇಜಿನ ಸಹಿಸಿರೋದು ಆಡಿನೇ ಅಂತ. ಲೂಕಸ್ ನ ಕೇಳ್ತಾರೆ, ನಿನ್ಗೆ ಆಡಿ ಬಗ್ಗೆ ಏನಾದ್ರು ಗೊತ್ತಾ ಅಂತ. ಲೂಕಸ್ ಹೇಳ್ತಾನೆ, ನನ್ಗೆ ಆಡಿ ಬಗ್ಗೆ ಏನು ಗೊತ್ತಿಲ್ಲ, ನಾನು ನಿಮ್ ಜೊತೆ ಬರ್ತೀನಿ ಅಂತ ಹೇಳ್ತಾನೆ. ಡಸ್ಟಿನ್, ಸ್ಟೀವ್, ಮ್ಯಾಕ್ಸ್, ರಾಬಿನ್ ಇಷ್ಟ ನಾನು ಅವ್ರ ಸ್ಟೋರಲ್ಲಿರೋ ಮೊಬೈಲ್ ನ ಯೂಸ್ ಮಾಡಿ ಆಡಿ ಫ್ರೆಂಡ್ಸ್ ಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ತಿರ್ತಾರೆ. ಯಾವ ವಿಷಯನೂ ಸಿಗೋದಿಲ್ಲ. ಅವ್ರಿಗೆ ಒಂದು ಲೊಕೇಶನ್ ಗೊತ್ತಾಗುತ್ತೆ. ನ್ಯಾನ್ಸಿನ ನೋಡ್ತೀವಿ. ಕ್ರೈಮ್ ಸ್ಪಾಟ್ ಅಲ್ಲಿ ಇರ್ತಾಳೆ. ಆದ್ರೆ ಅವಳಿಗೆ ಮ್ಯಾಕ್ಸ್ ಸಿಗೋದಿಲ್ಲ. ಆಡಿ ಅಂಕಲ್ ಒಬ್ರೆ ಕೂತಿರೋದನ್ನ ನೋಡ್ತಾಳೆ. ಅವ್ರ ಹತ್ರ ಹೋಗಿ
ನ್ಯಾನ್ಸಿ ಹೇಳ್ತಾಳೆ, ಸರ್ ಅಡಿ ಅವತ್ತು ಕೊಲೆ ಮಾಡುವಂತ ಹುಡುಗ ಅಲ್ಲ, ಏನ್ ನಡೀತು ಅಂತ ನಿಜ ಹೇಳಿ. ಅಡಿ ಅಂಕಲ್ ಹೇಳ್ತಾರೆ, ಏನ್ ನಡೀತು ಅಂತ ನನ್ಗೆ ಗೊತ್ತಿಲ್ಲ, ಆದ್ರೆ ಕೊಲೆ ಆಗಿರೋ ರೀತಿ ನೋಡಿದ್ರೆ ಹಳೆ ದಿನಗಳು ಜ್ಞಾಪನ ಆಗುತ್ತೆ. ಸ್ಟೋರಿನ ಹೇಳ್ತಾನೆ, ಸ್ವಲ್ಪ ವರ್ಷಗಳ ಹಿಂದೆ ವಿಕ್ಟರ್ ಗ್ರಿಲ್ ಎಂಬ ಫ್ಯಾಮಿಲಿ ಇತ್ತು. ವಿಕ್ಟರ್ ತನ್ನ ಮಕ್ಕಳನ್ನ ಕ್ರೂರವಾಗಿ ಕೊಂದೆ, ತನ್ನ ಹೆಂಡತಿನೂ ಕ್ರೂರವಾಗಿ ಕೊಂದಾಕಿದ್ದ. ಕೊಂದಿರೋ ರೀತಿ ನೋಡಿದ್ರೆ ಇದೇ ರೀತಿ ಇತ್ತು, ಆದ್ರೆ ಅವನ್ ಮಾತ್ರ ಸಾಯ್ನಿಲ್ಲ. ನ್ಯಾನ್ಸಿ ಕೇಳ್ತಾಳೆ, ಅವನ್ಯಾಕೆ ಸಾಯ್ನಿಲ್ಲ ಅಂತ. ಅದನ್ನ ಅವನ್ನೇ ಹೋಗಿ ಕೇಳಿ ಅಂತ ಹೇಳ್ತಾನೆ. ಇವಾಗ ಎಲ್ಲಿದ್ದಾನೆ ಅಂತ ಕೇಳ್ತಾಳೆ ನ್ಯಾನ್ಸಿ. ಅವನಿವಾಗ ಹುಚ್ಚ ಹಾಸ್ಪಿಟಲ್ ಅಲ್ಲಿ ಇದ್ದಾನೆ ಅಂತ ಹೇಳ್ತಾನೆ. ನ್ಯಾನ್ಸಿ ಫ್ರೆಂಡ್ ನೋಡ್ತೀವಿ, ಅವನ್ನ ಕಾಡ್ ಒಳಗಡೆಯಿಂದ ಯಾರೋ ಕರೀತಾರೋ ತರ ಸೌಂಡ್ ಕೇಳ್ತಿರುತ್ತೆ. ಅದನ್ನ ಫಾಲೋ ಮಾಡ್ತಾ ಕಾಡ್ ಒಳಗಡೆ ಹೋಗ್ತಾನೆ. ಅವ್ನಿಗೆ ವಿಷನ್ ಬರೋದಕ್ಕೆ ಶುರು ಆಗುತ್ತೆ. ಗ್ರೇಜಿಗೆ ಬಂದ ಸೇಮ್ ವಿಷನ್ ಆಗಿರುತ್ತೆ. ಅವನಿಗೂ ಕೂಡ ಕ್ಲಾಕ್ ಕಾಣುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ನಾವು ಮೈಕ್ ನ ನೋಡ್ತೀವಿ. ಮೈಕ್ ಮತ್ತೆ ವಿಲ್ಲು ಕಾರಣ ಇಲ್ಲೇ ಜಗಳ ಆಡ್ತಿರ್ತಾರೆ. ಸಮಾಧಾನ ಆಗಿ ಎಲ್ನ ಹುಡ್ಕೋದಕ್ಕೆ ಹೋಗ್ತಾರೆ. ಅಷ್ಟರಲ್ಲಿ ಎಲ್ಲು ಆಂಜಲಾಗೆ ತಲೆ ಹೊಡೆದು ಏಟ್ ಮಾಡ್ಬಿಟ್ಟಿರ್ತಾಳೆ. ಡಸ್ಟಿನ್, ಮ್ಯಾಕ್ಸ್, ಸ್ಟೀವ್, ರಾಬಿನ್ ಇಷ್ಟು ಜನನು ಆ ಲೊಕೇಶನ್ ಗೆ ಬಂದಿರ್ತಾರೆ. ಅಲ್ಲೊಂದ್ ಮನೆ ಇರುತ್ತೆ. ಮನೆ ಬಾಗ್ಲನ್ನ ತಟ್ಟಿದ್ರೆ ಯಾರು ಕೂಡ ಓಪನ್ ಮಾಡೋದಿಲ್ಲ. ಡಸ್ಟಿನ್ ಗೆ ಅನ್ಸುತ್ತೆ ಯಾರು ಕೂಡ ಇಲ್ಲ ಅಂತ. ಹಿಂದೆ ಇನ್ನೊಂದ್ ಮನೆ ಇರುತ್ತೆ, ಅದ್ರ ಒಳಗಡೆ ಹೋಗ್ತಾರೆ. ಮನೆಯೆಲ್ಲ ಹುಡುಕ್ತಾರೆ. ಒಂದು ದೋಣಿ ಇರುತ್ತೆ, ಆ ದೋಣಿಗೆ ಟಾರ್ಪಲ್ ನ ಉಚ್ಚಿರ್ತಾರೆ. ಅದನ್ನ ತೆಗೆದಷ್ಟೇ ಆಡಿ ಚಾಕುನ ತಕೊಂಡು ಸ್ಟೀವ್ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾನೆ. ಯಾಕಂದ್ರೆ ಅವನು ತುಂಬಾ ಎದುರಿದ್ದ. ಡಸ್ಟಿನ್ ಅವನ್ಗೆ ಅರ್ಥ ಮಾಡಿಸ್ತಾನೆ, ನಾವ್ ಯಾರನ್ನೂ ಕರ್ಕೊ ಬಂದಿಲ್ಲ, ನಾವು ನಿಮ್ ಕಡೆ ಅಂತ, ತಲೆ ಕೆಡಿಸ್ಕೋಬೇಡ, ನಾವು ನಿನ್ಗೆ ಸಹಾಯ ಮಾಡಕ್ಕೆ ಬಂದಿರೋದು ಅಂತ ಹೇಳ್ತಾನೆ. ನ್ಯಾನ್ಸಿ ಪೊಲೀಸ್ ಆಫೀಸರ್ಗೆ ಹೇಳ್ತಾಳೆ, ನಾನ್ ಕರ್ಕೊ ಬಂದಿದ್ದ ಹುಡ್ಗ ಕಾಣ್ತಿಲ್ಲ, ಎಲ್ಲೂ ತಪ್ಪಿಸ್ಕೊಂಡಿದ್ದಾನೆ ಅಂತ ಹೇಳ್ತಾಳೆ. ಅವ್ರ ಫ್ರೆಂಡ್ ನ ನೋಡ್ತೀವಿ. ಅವ್ನು ಇವಾಗ ವಿಷನ್ ಒಳಗಡೆ ಇರ್ತಾನೆ. ಆ ಡಿಮನ್ ಅವ್ನಿಗೆ ವಿಷನ್ ನ ತೋರಿಸ್ತಿರುತ್ತೆ. ಆಡಿನೂ ಕೂಡ ಎಲ್ಲ ವಿಚಾರನೂ ಹೇಳ್ತಿರ್ತಾನೆ. ಅವ್ರೆಲ್ಲರಿಗೂ ವಿಷಯ ಕ್ಲಿಯರ್ ಆಗ್ತಿರುತ್ತೆ. ಯಾಕಂದ್ರೆ ಅವರು ಸೀಸನ್ 3 ಅಲ್ಲಿ ಅವ್ರಿಗೆ ಡಿಮನ್ ಬಗ್ಗೆ ಅನುಭವ ಆಗಿರುತ್ತೆ. ಅವ್ರಿಗನ್ಸುತ್ತೆ ತಿರ್ಗಾ ವಾಪಸ್ ಡಿಮನ್ ಬಂದಿದೆ ಅಂತ. ನ್ಯಾನ್ಸಿ ಫ್ರೆಂಡ್ ನ ನೋಡ್ತೇವೆ. ಅವನು ಕೂಡ ಗ್ರೇಜಿಗೆ ಆದಂಗೆ ಡಿಮನ್ ಅವ್ನ್ ಮುಂದ್ಗಡೆ ಬಂದು ಅವ್ನ್ ಸೋಲ್ನ ತಕೊಂಡು ಅವ್ನ್ ಮೂಳೆ ಎಲ್ಲ ಮುರಿದೋಗಿ ಕಣ್ಣೋಡೋಗಿ ಸತ್ತೋಗ್ತಾನೆ. ಅಲ್ಲಿಗೆ ಎಪಿಸೋಡ್ 2 ಎಂಡ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಎಪಿಸೋಡ್ 3 ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.